ಆಂಟಿನೇಟಲ್ ಕೇರ್ ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ರೆಗ್ಯುಲರ್ ಚೆಕ್ಅಪ್ ಪ್ರೆಗ್ನೆಂಟ್ ಲೇಡೀಸ್ ಎಂದು ನಾವು ಮಾಡ್ತೀವಿ. ಮೇನ್ಲಿ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ತಾಯಿ ಕಾರ್ಡ್ ಅಂತ ನೀವು ಇಶ್ಯೂ ಮಾಡ್ಕೊಂಡಿರ್ತೀರಾ. ಪ್ರೈವೇಟ್ ಅಲ್ಲೂ ಸಹ ಒಂದು ಬುಕ್ಲೆಟ್ ಕೊಟ್ಟಿರ್ತಾರೆ. ಈ ಬುಕ್ಲೆಟ್ ಪ್ರಕಾರ ನಿಮ್ಮ ಪ್ರೆಗ್ನೆನ್ಸಿಯನ್ನು ನಾವು ಟೈಮ್ಲಿ ರಿವ್ಯೂ ಮಾಡ್ತಾ ಇರ್ತೀವಿ. ಏನಕ್ಕೆ ಇದಿಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಎಲ್ಲಾ ಪ್ರೆಗ್ನೆನ್ಸಿ ನಾರ್ಮಲ್ ಇರೋದಿಲ್ಲ. ಹಾಗೆ ಇತ್ತೀಚೆಗೆ ಲೈಫ್ ಸ್ಟೈಲ್ ಚೇಂಜಸ್ ಆಗಿರೋದ್ರಿಂದ ಸಾಕಷ್ಟು ಪ್ರೆಗ್ನೆನ್ಸೀಸ್ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ನಾವು ಹೇಳ್ತೀವಿ. ಕೆಲವೊಬ್ಬರಿಗೆ ಶುಗರ್ ಬಂದಿರುತ್ತೆ, ಕೆಲವೊಬ್ಬರಿಗೆ ಬಿಪಿ ಇರುತ್ತೆ, ಹಾಗೆ ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಅಬಾರ್ಷನ್ ಕೂಡ ಆಗಿರುತ್ತೆ. ಸೊ ಇಂತಹ ಹೈ ರಿಸ್ಕ್ ಮದರ್ಸ್ಗೆ ಯಾವ ರೀತಿ ಕೇರ್ಫುಲ್ ಆಗಿ ಮಾನಿಟರ್ ಮಾಡಬೇಕು, ಹಾಗೆ ಅವರು ಏನೇನು ಪ್ರಿಕಾಷನ್ಸ್ ನ ತಗೋಬೇಕು ಅಂತ ಈ ಆಂಟಿನೇಟಲ್ ಕೇರ್ ಅಲ್ಲಿ ತಿಳಿಸ್ಕೊಡ್ತೀವಿ. ಯಾವತ್ತು ಆಂಟಿನೇಟಲ್ ಕೇರಿಗೆ ತಂದೆ ಹಾಗೂ ತಾಯಿ ಇಬ್ಬರು ಹೋಗ್ಬೇಕಾಗುತ್ತೆ. ಏನಕ್ಕಂತ ಹೇಳಿದ್ರೆ, ತಂದೆಯ ರೋಲ್ ಏನಿರುತ್ತೆ ಡೆಲಿವರಿ ಆದ್ಮೇಲೆ, ಹಾಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಯಾವ ರೀತಿ ಅವರು ಪ್ರೆಗ್ನೆಂಟ್ ಲೇಡಿನ ಸಪೋರ್ಟ್ ಮಾಡಬೇಕು ಅನ್ನೋದನ್ನು ಸಹ ಇಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಪ್ರೆಗ್ನೆನ್ಸಿ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೆಲವೊಂದು ತಾಯಂದರಿಗೆ ಭಯ ಇದ್ದೇ ಇರುತ್ತೆ. ಡೆಲಿವರಿ ಯಾವ ರೀತಿ ಇರುತ್ತೆ, ಲೇಬರ್ ಪೇನ್ ಎಷ್ಟಾಗಬಹುದು, ಡೆಲಿವರಿ ಆದ ಕೂಡಲೇ ಯಾವ ರೀತಿ ಬ್ರೆಸ್ಟ್ ಫೀಡಿಂಗ್ ಮಾಡಿಸಬೇಕು, ಮಗುವನ್ನು ಹೇಗೆ ನಾವು ಕೇರ್ ಮಾಡಬೇಕು, ಇದೆಲ್ಲಾ ಫಿಯರ್ ನ ಆದಷ್ಟು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಮಗು ಹುಟ್ಟಿದ ತಕ್ಷಣ ಯಾವ ವ್ಯಾಕ್ಸಿನ್ ಅನ್ನು ನೀವು ಕೊಡಬೇಕು, ನೆಕ್ಸ್ಟ್ ವ್ಯಾಕ್ಸಿನೇಷನ್ ಯಾವಾಗಿರುತ್ತೆ, ಎಲ್ಲವೂ ಆ ಬುಕ್ಲೆಟ್ ಅಲ್ಲಿ ಡೀಟೇಲ್ ಆಗಿ ಬರೆದಿರ್ತಾರೆ. ಸೊ ಆಂಟಿನೇಟಲ್ ಕೇರ್ ಇಂದು ಮೇಜರ್ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಒಂದು ಹೆಲ್ದಿ 9 ತಿಂಗಳು ತುಂಬಿರುವಂತಹ 2.5 kg ಹೆಚ್ಚಿಗೆ ತೂಕ ಇರುವಂತಹ ಮಗುವನ್ನು ಡೆಲಿವರಿ ಮಾಡಿಸೋದು, ಹಾಗೆಯೇ ತಾಯಿಗೆ ಏನು ಕಾಂಪ್ಲಿಕೇಶನ್ ಇಲ್ಲದೆ ಹೆಲ್ದಿಯಾಗಿ ಪ್ರೆಗ್ನೆನ್ಸಿ ಜರ್ನಿನ ಕಂಪ್ಲೀಟ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ.